ವ್ಯವಸ್ಥೆ ನೋಡಿ. ಕೆಲವರು ಹೇಳ್ತಾರೆ ಅಡಿಕೆ ತೋಟನ ಉಳಿಸ್ಬಾರ್ದು ಅಂತ, ಕೆಲವರು ಹೇಳ್ತಾರೆ ಉಳಿಸ್ಬೇಕು ಅಂತ. ಯಾರ ಮಾತು ಕೇಳೋದು ಬಿಡೋದು ಗೊತ್ತಿಲ್ಲ ನೋಡಿ. ಉಳಿಸ್ತೀವಿ ಅಂದರೆ ಈ ಥರ ಸೆತ್ತೆ ಬೆಳೆದು ಬಿಡ್ತದೆ. ಏನೇ ಸೆತ್ತೆ ಹೊಡೆದ್ರೂ ಒಂದೇ ಥರ ಬರ್ತದೆ, ಗಿಡಗಳು ಡೆವಲಪ್ ಆಗಲ್ಲ ನೋಡಿ. ಇವತ್ತು ಟ್ಯಾಕ್ಟ್ರ್ ಕಸ್ಬಿಟ್ಟು ರೋಟ್ರಿ ನೋಡ್ತಿದ್ದೀನಿ. ಇದಕ್ಕೆ ನಾವು ದನಗಳಿಗೆ ಜೋಳನಾರು ಆಗಲಿ ರಾಗಿನಾರು ಆಗಲಿ ಇಲ್ಲ ಕಾಳು ಕಡ್ಡಿನಾದರೂ ಚೆಲ್ಲಬಹುದು ನೋಡಿ. ಟ್ಯಾಕ್ಟ್ರ್ ಹೊಡ್ಕೊಂಡ್ರೆ ತೋಟ ನೀಟಾಗಿರುತ್ತೆ. ಇಲ್ಲಾಂದರೆ ಹುಲ್ ಬೆಳ್ಕೊಬಿಟ್ರೆ ಈ ಥರ ಆಗಿದ್ರೆ ಇದು ನಾನು ದನಗಳಿಗೆ ಹಾಕಿ ಹೋಗ್ತಿದ್ದು. ಏನು ಬೆಳೆದಿರೋದಲ್ಲ ನಾನು ಬೆಳೆದಿರೋದು ನೋಡಿ. ಕರಡು ಹೋಗ್ತಿದ್ದೆ ನೋಡಿ. ರೋಡ್ ಹೊಡಿತೈತೆ, ಕೋಳಿ ಮರಿ ಹುಡಿಕೊಂಡು ಹೋಗ್ತೈತೆ. ನಮ್ಮ ಮನೆ ಹತ್ರ ಕೋಳಿ ಮರಿ ಇದೆ ಅಂತ ಅದು ಅದರ ಆಹಾರ ಹುಡುಕ್ತೈತೆ. ಕೋಳಿ ಮರಿ ಹಾಕೋ ನಮ್ಮ ಮನೇಲಿ ಕೋಳಿ ಮರಿ ಇಟ್ಕೊಬಿಡೋಣ ಅಂತ ಹೋಗ್ತೈತೆ. ನೋಡಿ ಕಚರ ಹೊಡಿಸ್ತಿಲ್ಲ, ಟ್ಯಾಕ್ಟ್ರ್ ಹೊಡಿಸ್ತಿಲ್ಲ ಅಂತಂದರೆ ಆಗುತ್ತೆ. ಗಿಡಗಳು ಡೆವಲಪ್ ಆಗೋಲ್ಲ ನೋಡಿ. ನಾವು ಹಾಕಿದ್ರೆ ಟ್ಯಾಕ್ಟ್ರ್ ಹೊಡ್ತಿಲ್ಲ. ಪಕ್ಷಿಗಳು ಏನೋ ಹುಳಗಿಳ ಹುಡುಕ್ತಾವೆ. ಇಲ್ಲಿ ನೋಡಿ ಪಕ್ಷಿಗಳು ಟ್ಯಾಕ್ಟ್ರ್ ಹೊಡ್ತಿರ್ತಾವೆ, ಹುಳಗಿಳ ಇರ್ತವೆ ಅಂತ ಹುಡುಕ್ತಾರೆ ನೋಡಿ. ಟ್ಯಾಕ್ಟ್ರ್ ಹೊಡಿಸ್ತಿಲ್ಲ ಅಂದರೆ ಈ ಥರ ಕಚಡ ಆಗುತ್ತೆ. ಗಿಡಗಳು ಡೆವಲಪ್ ಆಗಲ್ಲ. ಮತ್ತು ಹೆಂಗಿದ್ರು ತೋಟ ಹೊಡಿತಾ ಇರ್ತೀವಲ್ಲ, ಏನಾದರೂ ಬೆಳೆ ಮಾಡ್ಕೋಬೋದು. ಮಳೆ ವರ್ಷದಾಗ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ನಾನು 6 ವರ್ಷ ಆಯಿತು ತೋಟ ಮಾಡಿ. 6 ವರ್ಷದಿಂದ ಯಾವಾಗಲೂ ಇದು ಟ್ಯಾಕ್ಟ್ರ್ ಹೊಡ್ತಿರ್ಲಿಲ್ಲ. ಅದಕ್ಕೆ ಇವತ್ತು ಟ್ಯಾಕ್ಟ್ರ್ ಕರ್ಸ್ಕೊಂಡು ಹೊಡ್ತಾರೆ. ಸ್ವಲ್ಪ ಸಂತೋಷ ಆಗ್ತೈತೆ ತೋಟಗಳಿಗೆ. ಪಕ್ಷಿ ಏನೋ ಹುಳಗಿಳ ಇಟ್ಕೊಂಡು ಹಿಡಿಯೋಕ್ಕೆ ಟ್ರೈ ಮಾಡ್ತೈತೆ. ಆಲದ ಮರದಲ್ಲಿ ಬೇಕಾದಷ್ಟು ಪಕ್ಷಿಗಳು ಆಹಾರ ತಿನ್ನಾಗಿ ಬರ್ತವೆ ನೋಡಿ. ಹಣ್ಣು ಐತಲ್ಲ, ಇದು ಹಣ್ಣು, ಆಲದ ಹಣ್ಣು ತಿನ್ನಾಗಿ ಬರ್ತವೆ. ಇದು ಎಷ್ಟೋ ಮನೆಗೆ ಎಷ್ಟೋ ಪಕ್ಷಿಗಳಿಗೆ ಒಂದು ಹೋಟೆಲು ಲಾಡ್ಜ್ ಅನ್ಕೊಡಿ. 5 ಸ್ಟಾರ್ 7 ಸ್ಟಾರ್ಗಿಂತ ಹೆಚ್ಚಿದು. ಇದಕ್ಕೆ ನಾನು ಮೆಣಸಿನ ಬಳ್ಳಿ ಕೂಡ ಹಾಕ್ಬಿಟ್ಟಿದೆ. ಅದು ಹಬ್ಬ ಐತೆ ನೋಡಿ. ಮೆಣಸಿನ ಬಳ್ಳಿ ಹಾಕಿದೆ ನಾನು. ಇದಕ್ಕೆ ಸುಮ್ಮನೆ ತಂದು ಚುಚ್ಚಿದೆ, ಅದು ಬೆಳೀತೈತೆ. ಸ್ವಲ್ಪ ಕಟ್ಟಡೆಲ್ಲ ಕ್ಲೀನ್ ಮಾಡಿದ್ರೆ ಆಗುತ್ತೆ ನೋಡಿ. ಪರವಾಗಿಲ್ಲ. ಅದು ಗೊನೆ ಬಿಟ್ಟೈತೆ ನೋಡಿ. ಮೆಣಸು ನೋಡಿ, ಇದು ಮೆಣಸು ನೋಡಿ, ಇಲ್ಲಿ ಮೆಣಸು ಬಿಟ್ಟೈತೆ. ಅಂದರೆ ಇದು ಸ್ವಲ್ಪ ಇದು ಕಲ್ಲು ಇರುವಂಥ ಜಾಗ ಇದು. ಅದಕ್ಕೋಸ್ಕರ ಇದನ್ನ ಅದೇ ಥರ ವೇಸ್ಟ್ ಲ್ಯಾಂಡ್ ಆಗಿತ್ತು. ಅದಕ್ಕೆ ನೆಟ್ಬಿಟ್ಟು ಒಂದು ಗಿಡ ಮರ ಆಯ್ತು ಅಂದ್ಬಿಟ್ಟು ಮೆಣಸು ಬಳ್ಳಿ ಹಾಕಿದೆ. ಈ ಕಡೆ ನೋಡಿ, ಆ ಕಡೆ ಎಲ್ಲ ಹತ್ತೈತೆ ಮೇಲ್ಗಡೆ. ಈ ಕಚಡೆಲ್ಲ ಕ್ಲೀನ್ ಮಾಡ್ಕೊಂಡು ನೆಕ್ಸ್ಟ್ ಫಸಲು ಕೊಡ್ತೈತೆ ನೋಡಿ. ಫಸಲು ಬಿಟ್ಟೈತೆ, ನಾನು ನೋಡಿಲ್ಲ ಅಷ್ಟೇ. ಕಾಫಿ ಗಿಡಗಳು, ಅಡಿಕೆ ಗೊನೆಲ್ಲ ಕಡಿಮೆ ಐತೆ. ಯಾಕೆ ಇದಕ್ಕೆ ವ್ಯವಸಾಯ ಮಾಡಿದರೆ ಚೆನ್ನಾಗಿ ಬಿಡೋದು ನೋಡಿ. ಇದು ಫಸ್ಟು ವರ್ಷದ್ದು ಫಸಲಿದು, ಈಗ ಕಚ್ತೈತೆ. ಆ ಕಡೆ ನೋಡಿ, ಅದು ಕುಯ್ಕೊಂಡಿದೆ ಲಾಸ್ಟ್ ಟೈಮ್ ನೋಡಿ. ಇದರಲ್ಲಿ ಚೆನ್ನಾಗಿ ಗೊನೆ ಬಿಟ್ಟೈತೆ ಈ ಸಲ. ಅಡಿಕೆ ಪರವಾಗಿಲ್ಲ. ಪರವಾಗಿಲ್ಲ, ಸ್ವಲ್ಪ ಖುಷಿ ಆಗ್ತೈತೆ ತೋಟ ನೋಡೋಕ್ಕೆ. ಟ್ಯಾಕ್ಟ್ರ್ ಹೊಡ್ಸೋದ ಮೇಲೆ ಅದಕ್ಕೆ ಕೆಲವರು ಹೊಡ್ಸ್ಬಾರ್ದು ಅಂತ ಹೇಳ್ತಾರೆ. ನಾನು ತುಂಬ ಜನ ಕೇಳಿದವರು ಹೇಳ್ತಾರೆ, ಇಲ್ಲ ವ್ಯವಸಾಯ ಉಳುಮೆ ಮಾಡ್ಕೊಂಡಿದ್ರೆ ತೋಟದೊಳಗಡೆ ಚೆನ್ನಾಗಿರ್ತದೆ, ಫಸಲು ಕೂಡ ಚೆನ್ನಾಗಿ ಬರ್ತವೆ ಅಂತ ಹೇಳ್ತಾರೆ ನೋಡಿ. ಇಲ್ಲಿ ಅಡಿಕೆ ಬಿಡ್ತೈತೆ, ಆದರೆ ಒಂದೇ ಗೊನೆ ಬಿಟ್ಟೈತೆ. ಹಿಂಗೆ ಬಿಡಬಾರ್ದು. ಬಿಟ್ಟರೆ ಏನಿದ್ರು ಚೆನ್ನಾಗಿ ಬಿಡಬೇಕು. 4-5 ಗೊನೆನಾದ್ರು ಬಿಡಬೇಕು ಅಂತಾರೆ ನೋಡಿ. ಇದು ಒಂದು ಕಾಫಿ ಗಿಡ ಇದು ನೋಡಿ. ಇದು ಜಾಸ್ತಿ ಏನಾಗಿಲ್ಲ, ಇದಕ್ಕೆ 4 ವರ್ಷ ಆಗೈತೆ. 4 ವರ್ಷಕ್ಕೆ ಈ ಥರ ಬಂದೈತೆ ಗಿಡ ಇದು ನೋಡಿ. ನಾವು ಚೆನ್ನಾಗಿ ವ್ಯವಸಾಯ ಮಾಡಿದರೆ ಆಲ್ಮೋಸ್ಟ್ ಎಲ್ಲ ಗಿಡಗಳು ಇದೇ ಥರ ಇರೋವು.
ಆದರೆ ನಾವು ಚೆನ್ನಾಗಿ ನೋಡಲಿಲ್ಲ, ಅದಕ್ಕೋಸ್ಕರ ಈ ಗಿಡಗಳಲ್ಲಿ ಫಸಲು ಕಡಿಮೆ ಆಗ್ಬಿಟ್ಟಿದೆ. ವ್ಯವಸಾಯ ಮಾಡಿದರೆ ಎಲ್ಲದರಲ್ಲೂ ಈ ಥರ ಬರೋದೇನೋ. ನೋಡಿ, ಇದನ್ನು ನೋಡಿದ ಮೇಲೆ ಅನ್ನಿಸ್ತೈತೆ ಪಕ್ಕ ನಾವು ತೋಟಕ್ಕೆ ವ್ಯವಸಾಯ ಮಾಡಬೇಕು. ಇದ್ರ ಮಧ್ಯೆ ಆಲ್ಟರ್ನೇಟ್ ಬೆಳೆ ಏನಾದರೂ ಜೋಳ ಈ ಥರ ಹಾಕೊಂಡ್ರೆ ದನಿಗಾದ್ರೂ ಆಗುತ್ತೆ, ಇಲ್ಲ ನಮಗಾದ್ರೂ ಆಗುತ್ತೆ. ಹಳಷ್ಟು ಹಣ್ಣು ನೋಡಿ ದಪ್ಪಾಗ್ಬಿಟ್ಟವೆ. ನೋಡಿ, ಮೊನ್ನೆ ಇದು ಒಂದು ಹಣ್ಣಾಗಿತ್ತು, ಇನ್ನು ಹಣ್ಣಾಗಿಲ್ಲ. ಯಾಕೆಂದರೆ ನಾವು ಇಷ್ಟು ಮೇಲೆ ಹತ್ತೋದಕ್ಕಿಂತ ಫಸ್ಟೇ ಈ ಒಳ್ಳೆ ಕುಂಚಗಳೆಲ್ಲ ನಮಗೆ ಕಿತ್ತು ಹಣ್ಣು ಆದರೆ ತೂತ ಮಾಡಿ ಅಲರ್ಟ್ ಮಾಡ್ತೇವೆ, ಹಣ್ಣಾಗೈತೆ ನೋಡು ಅಂತ. ಆಗ ಕಿಡಿಕೊಂಡು ತಿಂತೀವಿ. ನೋಡಿ, ಈ ತೆಂಗಿನ ಮರಕ್ಕೆ ಆಗೈತೆ 5 ರಿಂದ 6 ವರ್ಷ ಆಗೈತೆ, ಇನ್ನೂ ಫಸಲು ಬಂದಿಲ್ಲ. ಇವೆಲ್ಲ ಕಾಫಿ ಗಿಡಗಳು ಬರಲು ಥರ ಆಗ್ಬಿಟ್ಟು, ಯಾಕೆಂದರೆ ಇವು ಸ್ವಲ್ಪ ನಾವು ಮೇಂಟೈನ್ ಮಾಡಲಿಲ್ಲ. ಇವತ್ತು ಸ್ವಲ್ಪ ಟ್ಯಾಕ್ಟ್ ಹೊಡ್ಸಿರೋದಕ್ಕೆ ನೀಟಾಗಿ ಕಾಣಿಸ್ತೈತೆ, ಇಲ್ಲಾಂದರೆ ಸೆತ್ತೆ ಜಾಸ್ತಿ ಇತ್ತು. ಈ ಥರ ಮಾಡೋದ್ರಿಂದ ನನ್ನಿಷ್ಟ ಹುಳುಗಳು ಕಾಟನೂ ಕೂಡ ಸ್ವಲ್ಪ ಕಡಿಮೆ ಆಗ್ಬೋದು. ಯಾಕೆಂದರೆ ಈ ಹುಲ್ಲು ಎಲ್ಲ ಜಾಸ್ತಿ ಇದ್ದರೆ ಹುಳುಗಳು ಜಾಸ್ತಿ ಬರ್ತವೆ. ಈ ಗಿಡಗಳು ಕಡಿಯೋದು, ಎಲೆ ಕತ್ತರಿಸೋಕೆ ಕೆಲಸ ಎಲ್ಲ ಮಾಡ್ತವೆ. ನೋಡಿ, ಫಸ್ಟ್ ಈ ಥರ ಇತ್ತು. ನೋಡಿ, ಇಲ್ಲಿ ಟ್ರ್ಯಾಕ್ಟ್ರ್ ಹೋಗೋಕ್ಕಾಗದೇ ಇರೋ ಜಾಗ ನೋಡಿ, ಈ ಥರ ಐತೆ, ಈ ಥರ ಇತ್ತು. ನೋಡಿ, ಇದು ಪಪ್ಪಾಯ ಹಣ್ಣನ ಎಲೆ ಎಲ್ಲನೂ ಮಂಗಗಳು ಕಿತ್ತಿದ್ದು ಬಿಟ್ಟವೆ, ಈಗ ಚಿಗುರ್ತೈತೆ. ಸ್ವಲ್ಪ ಮಂಗ ಪಾಟಾಗ್ಬಿಟ್ಟಿದೆ. ನೋಡಿ, ಹತ್ತಿ ಮರ ಅಂತ ಹೇಳ್ತೀವಲ್ಲ ನೋಡಿ, ಇದು ಹತ್ತಿ ಮರ. ನೋಡಿ, ಹತ್ತಿ ಹಣ್ಣು ಹೇಳ್ತಾರಲ್ಲ, ಹೂವು ಬಿಡ್ದೇ ಕಾಯಿ ಬಿಡೋಂಥ ಮರ ಇದೊಂದೇ ಅಂತ. ಹತ್ತಿ ಕಾಯಿ ಬಿಟ್ಟೈತೆ, ಇದನ್ನು ತಿನ್ಬೋದು, ಆದರೆ ಇನ್ನು ಟೈಮ್ ಬೇಕು. ನೋಡಿ, ಹತ್ತಿ ಹಣ್ಣು ಹತ್ತಿ ಕಾಯಿ ಯಾರೋ ನೋಡಿಲ್ಲ ನೋಡ್ಕೊಬಿಡಿ. ಈ ಹಣ್ಣನ್ನು ತಿನ್ಬೋದು, ಸೇಮ್ ಆಲದ ಮರದ ಹಣ್ಣಿರೋ ಥರನೇ ಇರ್ತದೆ, ಆದರೆ ಸ್ವಲ್ಪ ದಪ್ಪ ಇವು ಕಾಯಿ. ಇಲ್ಲಿ ನೋಡಿ, ಇಲ್ಲೂ ಅಡಿಕೆ ಬಿಟ್ಟೈತೆ ನೋಡಿ, ಅಡಿಕೆ ನೋಡಿ. ಇದು ಏನು ಅಂದರೆ ವೇಸ್ಟ್ ಜಾಗ ಥರ, ಇದು ನೀರು ತುಂಬ ಇರೋ ಜಾಗ ಇದು. ಆದರೂ ಇಲ್ಲಿ ಗಿಡಗಳು ಹಾಕಿದೆ ನೋಡಿ, ಈಗ ದೊಡ್ಡದಾಗಿ ಅಡಿಕೆಗಳೆಲ್ಲ ಚೆನ್ನಾಗಿ ಬಿಟ್ಟೈತೆ. ಆದಷ್ಟು ಆನೆಗಳು ಮಂಗಗಳು ಬಾಳೆ ತಿಂದಾಗ್ತು, ಅಂತೂ ಒಂದು ಸ್ವಲ್ಪ ಬಾಳೆಗಳು ನೋಡಿ ಬಾಳೆಕಾಯಿ ಬಿಟ್ಟವೆ ನೋಡಿ. ಇಲ್ಲಿ ಕಾಫಿ ಆಗದೆ, ಇದನ್ನು ಕುಯ್ಬೇಕು. ಯಾಕೆಂದ್ರೆ ನಾವು ಮಧ್ಯೆ ನೀರು ಕೊಡ್ತಾ ಇರೋದ್ರಿಂದ ಇದು ಕಾಫಿ ಬರೋಂಥ ಸೀಸನ್ ಅಲ್ಲ, ಅದನ್ನು ನಾವು ಮಧ್ಯೆ ನೀರು ಕೊಡ್ತಾ ಇರ್ತೀವಲ್ಲ, ಅದಕ್ಕೋಸ್ಕರ ಕಾಫಿ ಹಣ್ಣಾಗೈತೆ ಆಲ್ರೆಡಿ ಬಂತು. ಇದು ಎಳೆ ಕಾಫಿ ಇದು ನೋಡಿ. ಇಲ್ಲಿ ಕೆಳಗಡೆ ಕೊಲ್ಲಿ ಐತೆ, ನೀರು ಹೋಗೋ ಜಾಗ ಅದು. ಅಂದರೆ ಈಗ ಮಳೆ ಇಲ್ದಾನೆ ನೀರೆಲ್ಲ ಆಲ್ಮೋಸ್ಟು ಡ್ರೈ ಆಗೋಗ್ಬಿಟ್ಟೈತೆ, ನೀರಿಲ್ಲ ಈಗ. ನೋಡಿ, ಇಲ್ಲಿ ಅಡಿಕೆ ಗೊನೆ ನೋಡಿ ಇಷ್ಟಿಷ್ಟು ಬಿಡ್ತೈತೆ. ಇನ್ನೆಲ್ಲ ಮರಗಳು ಬಿಡಬೇಕು ಅಂತಂದ್ರೆ ಇನ್ನೊಂದು 2 ವರ್ಷ ಆಗಬೇಕೇನೋ. ಒಂದೇ ಒಂದು ಎಳ್ಳಿನ ಮರ ಇದೆ, ತೆಂಗಿನಕಾಯಿ ತೆಂಗಿನ ಮರ ನೋಡಿ, ಸುಮಾರು ಎಳ್ನೀರು ಎಲ್ಲ ಬಿಟ್ಟೈತೆ. ಇದನ್ನೇ ನೋಡಿಕೊಂಡು ಇಲ್ಲಾಂದರೆ ಇನ್ನೊಂದು 50-60 ಗಿಡ ಹಾಕ್ಬಿಟ್ಟಿದ್ದೀನಿ ನಾನು ಇದರೊಳಗಡೆ. ಕೆಲವರು ಅಡಿಕೆ ಗಿಡಗಳು ತೆಂಗಿನ ಗಿಡ ಹಾಕ್ಬೇಡ ಅಂದರು, ಹಾಕಿದ್ದೀನಿ, ಆದರೂ ಚೆನ್ನಾಗೈತೆ. ಇದು ಸ್ವಲ್ಪ ಕಡ್ದಾಕಿದ್ದೀನಿ, ಇವತ್ತು ಟ್ಯಾಕ್ಟ್ರು ಹಾಕಿರಲಿ ಅಂದ್ಬಿಟ್ಟು ಈಗ ಗರಿ ಕಟ್ಟಿದ್ದೀನಿ ಅಷ್ಟೇ. ಅಲ್ಲೊಂದು ತೆಂಗಿನ ಮರ ಐತೆ, ಏನೂ ಲಾಸ್ ಏನು ಮಾಡಿಲ್ಲ, ಚೆನ್ನಾಗವೆ ನೋಡಿ. ಇದ್ರದ್ದೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ಇಷ್ಟು ದೊಡ್ಡ ಮರಕ್ಕೆ ಆ ಹುಳ ಕಡ್ದಿರೋದು ನೋಡಿ. ಇದಕ್ಕೆ ಏನಾದರೂ ಸ್ಪ್ರೇ ಏನಾದ್ರು ಮಾಡ್ಕೋಬೇಕಿಲ್ಲ ಅಂದರೆ ಸುಳಿ ತಿಂದಾಕೊಡ್ತವೆ. ಇಷ್ಟು ದೊಡ್ಡ ಮರನ ಹಾಳು ಮಾಡಿಬಿಡ್ತದೆ ನೋಡಿ. ಫ್ರೆಂಡ್ಸ್, ನಿಮ್ಮದು ಏನಾದರೂ ತೋಟ ಇದ್ದರೆ, ಇನ್ನೇನಾದ್ರು ಬೇರೆ ಥರ ನಾವೇನಾದರೂ ವ್ಯವಸಾಯ ಮಾಡಿ ಇದನ್ನು ರೆಡಿ ಮಾಡ್ಬೋದು ಅನ್ನಂಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್. ಇದೆಲ್ಲ ನಾನು ಶ್ರಮಪಟ್ಟು ಮಾಡಿರೋ ತೋಟ, ಯಾರು ಕಮೆಂಟಲ್ಲಿ ಬೈಯೋಕ್ಕಂತೂ ಹೋಗ್ಬೇಡಿ. ಇಷ್ಟ ಆದರೆ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ಸ್.